2020-25 ಸಾಲಿನ ನಡೆಯಲಿರುವ ಕರ್ನಾಟಕ ಟೆಟ್‌ಗೆ ಬೇಕಾಗಿರುವ ತಯಾರಿಯ 6ನೇ ತರಗತಿಯ ಕನ್ನಡ ವ್ಯಾಕರಣ ಏನಿದೆ? ಪಾಠ 1 ತೋಳ ಬಂತು ತೋಳ. ಈ ತೋಳ ಬಂತು ತೋಳ ಇದರ ನೀತಿ ಮಿತಿ ಮೀರಿದ ಹುಡುಗಾಟ ತರುವುದು ಯಾವತ್ತಿದ್ದರೂ ಸಂಕಟ ಅನ್ನುವಂತಹದ್ದು. ಆ ಪಾಠದಲ್ಲಿ ಬರುವ ಅರ್ಥಗಳ ವಿವರ: ಅರಚು, ಜೋರಾಗಿ ಕೂಗು, ತಮಾಷೆ, ಹಾಸ್ಯ, ಗುಗ್ಗು, ದಡ್ಡ, ನಸುನಗು, ಸ್ವಲ್ಪ ನಗು ಅಥವಾ ಹುಸಿನಗೆ, ಮೋಜು, ಆಟ, ತಮಾಷೆ, ವಿನೋದ, ಗೊಣಗು, ಆಕ್ಷೇಪ ಅಥವಾ ವಠಗುಡುವುದು. ಅರಚು ಅಂದರೆ ಜೋರಾಗಿ ಕೂಗು, ಜೋರಾಗಿ ಅಂದರೆ ತುಂಬ ಬಾಯಿ ತೆರೆದು ಕೂಗು ಅಂತ ಹೇಳ್ತೇವಲ್ಲ, ಆ ಥರ ಕಿರ್ಚ್ಕೊಂಡು ಹೇಳುವಂಥದ್ದು ಅಂತ. ತಮಾಷೆ ಅಂದರೆ ಹಾಸ್ಯ, ನಗಾಡುವಂಥದ್ದು, ಎಷ್ಟೊತ್ತಿಗೂ ಇದ್ದು ನಗಾಡ್ಕೊಂಡಿರುವಂಥದ್ದು. ಗುಗ್ಗು ಅಂದರೆ ದಡ್ಡ, ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ನಗು ಅಂದರೆ ಸ್ವಲ್ಪ ನಗು, ಹುಸಿನಗೆ, ಸ್ವಲ್ಪ ಬರೆದಿದ್ರೂ ನಗು ಅನ್ನುವಂಥದ್ದು. ಪಾಠ 2 ಈ ಮಣ್ಣು ನಮ್ಮದು. ಇದು ಪದ್ಯ. ಈ ಪದ್ಯವನ್ನು ಬರೆದವರು R.N. ಜಯಗೋಪಾಲ್. ಈ ಪಾಠದಲ್ಲೂ ಕೂಡ ನನ್ನ ಟೆಟ್ಟಲ್ಲೇ ಇದು ಪ್ರಿಪರೇಷನ್ ಚಾಪ್ಟರ್ ಆಗಿರೋದ್ರಿಂದ ಟೆಟ್ ಬೇಸ್ಡ್ ನಿಮಗೆ ಫ್ರಮ್ ದ ಬೇಸಿಕ್ ಅಂದರೆ 6ನೇ ಕ್ಲಾಸಿಂದನೇ ನಾನು ಪ್ರತಿಯೊಂದು ಕನ್ನಡ ಗ್ರಾಮರ್ ಹೋದರೆ ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ಫುಲ್ ಡಿಟೇಲ್ ಆಗಿ ಹೋಗ್ತಾ ಇದ್ದೇನೆ. ಸೊ 6ನೇ ಕ್ಲಾಸಲ್ಲಿ ಏನೆಲ್ಲ ಇದೆ, ಇದು ಭಾಗ 1 ಅನ್ನು ಹೇಳ್ತಾ ಇರುವಂಥದ್ದು. ಈಗ ನೀವು ನೋಡ್ಬೋದು, ಕೃತಿಕಾರರ ಪರಿಚಯ R.N. ಜಯಗೋಪಾಲ್ ಅವರು ರಚಿಸಿದ ಹಾಡಿದು. ಇವರು ಅನೇಕ ಭಾವಗೀತೆಯನ್ನು ರಚಿಸಿದ್ದಾರೆ, ಅನೇಕ ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿದ್ದಾರೆ. ಈ ಜನಪ್ರಿಯ ಭಾವಗೀತೆ ನಮ್ಮೊಳಗಿನ ನಾಡ ಪ್ರೇಮವನ್ನು ಎಚ್ಚರಿಸುತ್ತದೆ. ಈ ಪದ್ಯದ ಭಾವವು ದೇಶವನ್ನು ವರ್ಣಿಸಿ ದೇಶ ಪ್ರೇಮವನ್ನು ಹುಟ್ಟಿಸುವುದೂ ಆಗಿದೆ. ರೈತರು, ವಿಜ್ಞಾನಿಗಳು ಕೂಡಿ ಹೊಸ ಭಾರತವನ್ನು ಪ್ರಿಪೇರ್ ಮಾಡ್ಬೋದು ಅಂತ ಹೇಳುವಂಥದ್ದು. ಅವರ ಡಿಟೇಲಿಂಗ್ ಸ್ಟೋರಿ ಕೊಟ್ಟಿದ್ದಾರೆ. ಒಂದು ಕ್ಲಿಪ್ ಹಾಕಿಟ್ಟಿದ್ದಾನೆ, ನೋಡ್ಕೊಳ್ಳಿ. ಅಷ್ಟೂ ಬೇಕು ಅಂದರೆ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಲ ಕವಿ ಪರಿಚಯದ ರೀತಿಯಲ್ಲಿ ಕೇಳಬಹುದಾದಂಥ ಕ್ವೆಶನ್ಸ್ ಇರುವುದಕ್ಕೆ ಬೇಕಾಗಿ ನಾನು ಈ ಥರ ಕ್ಲಿಪ್ಪಿಂಗ್ಸ್ ಜಸ್ಟ್ ಹಾಕಿಬಿಟ್ಟಿರ್ತೇನೆ. ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಅರ್ಥಗಳು ಅಂದರೆ ಸಮಾನಾರ್ಥಕ ಪದಗಳು: ಕಾಯುವ, ಕಾಪಾಡುವ ಅಥವಾ ಕಾಯುವ ಅಂತ. ದೈವ, ಎಲ್ರಿಗೂ ಗೊತ್ತಿರುವಂಥದ್ದು ದೇವರು, ದೇವರು. ಸನ್ನಿಧಾನ ಅಂದರೆ ಆಶ್ರಯ ನೀಡುವಾತ ಅಥವಾ ಇನ್ನೊಂದು ಸಮೀಪ ಅಂತ ಕೂಡ ಬರ್ತದೆ. ಆಗರ, ನೆಲೆ ಅಥವಾ ಗಣಿ, ನೆನೆ ನಿಲ್ಲುವಂಥದ್ದು ಅಥವಾ ಗಣಿ, ಆ ಕಾನ್ಸೆಪ್ಟಲ್ಲೂ ಬರ್ತದೆ. ತಂಗಾಳಿ, ತಂಪಾದ ಗಾಳಿ. ಪೈರು, ಬೆಳೆ. ನಿರ್ಮಾಣ, ಕಟ್ಟು. ಗಮನಿಸಿ ತಿಳಿ ಅಂದರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ ಅಂತ ಹೇಳುವಂಥ ಕಾನ್ಸೆಪ್ಟ್. ಕಲಕಲ, ನೀರು ಹರಿಯುವಾಗ ಉಂಟಾಗುವ ಧ್ವನಿ ಅಥವಾ ಶಬ್ದ ಅಂತ ಹೇಳ್ಬೋದು. ಕಣಕಣ, ವಸ್ತುವಿನ ಸಣ್ಣ ಅಥವಾ ಸೂಕ್ಷ್ಮ ಭಾಗ, ಅಂಶ ಅಂತಲೂ ಹೇಳ್ತಾರೆ. ನಾವೇನು ಆಟಮ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಆ ವರ್ಡ್. ತಲೆದೂಗು, ತಲೆಯಾಡಿಸು. ಮೆಚ್ಚು ಅಂದರೆ ಪ್ರೌಡ್ ಫೀಲ್ ಬಂದಾಗ ನಾವು ಎಸ್ ಅಂತ ಒಂದು ಜಸ್ಟ್ ಸ್ಮೈಲ್ ಕೊಟ್ಟು ಇದು ಮಾಡ್ತೇವಲ್ಲ, ಅಥವಾ ಸಂಗೀತ ಕೇಳ್ತಾ ಇದ್ದಾಗ ತಲೆದೂಗಿಸ್ತೇವಲ್ಲ, ಅದು. ಅಜ್ಞಾನ, ಅರಿವಿಲ್ಲದಿರುವಿಕೆ ಅಥವಾ ತಪ್ಪು ತಿಳುವಳಿಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಪ್ರಾಸಪದಗಳು ಅಂದರೆ ಕನ್ನಡದ ಛಂದಸ್ಸಿನಲ್ಲಿ ನಿರ್ದಿಷ್ಟವಾಗಿ ಪದ್ಯಗಳಲ್ಲಿ ಲಯ ಮತ್ತು ರಾಗವನ್ನು ತರಲು ಬಳಸುವ ಪದಗಳು. ಪ್ರಾಸಪದಗಳು ಅಂತ ಹೇಳಿದ್ರೆ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೇವೆ. ಈಗ ನಿಮಗೆ ಗೊತ್ತಿರ್ಬೋದು, ಒಂದು ಕನ್ನಡ ಪದ್ಯ ಬರಿಬೇಕಾದ್ರೆ ಅದಕ್ಕೆ ರೈಮಿಂಗ್ ವರ್ಡ್ಸ್ ಇದ್ದರೆ ಅದೊಂಥರ ನೋಡ್ಲಿಕ್ಕೆ ಚಂದ. ಆ ಬೇಸ್ಡ್ ಹೇಳುವಂತಹದ್ದು ಇದು. ಉದಾಹರಣೆಗೆ ನೋಡ್ತಾ ಹೋಗೋಣ. ಮನೆ ಅಥವಾ ಧನೆ, ಹೂವು, ಗೂವು, ಕಾಣು, ಹಾಡು, ನಗು, ಬಿಗು, ಬೆಳಕು, ನಡಕು,
ಏನು ಈ ಥರದ ಎಷ್ಟೋ ಶಬ್ದಗಳು ನಮಗೆ ಸಿಗ್ತದೆ. ಆದರೆ ನಾನು 6ನೇ ತರಗತಿಯಲ್ಲಿರುವುದನ್ನು ಹೇಳ್ತಾ ಹೋಗ್ತಾ ಇದ್ದೇನೆ ಅಷ್ಟೇ. ಪಾಠ 3, ಕೂಗುತ್ತಿದೆ ಪಕ್ಷಿ. ಗದ್ಯ. ಇದು ಗದ್ಯ ಭಾಗವಾಗಿದೆ. ಅರ್ಥ: ಅಳಲು, ನೋವು, ದುಃಖ, ಇಂಚರ, ಇಂಪಾದ ಧ್ವನಿ, ಮಧುರವಾದ ಧ್ವನಿ. ಋಣ, ಸಾಲ, ಹಂಗು, ಋಣ. ಋಣದ ತತ್ವದಲ್ಲಿ ಋಣ ಬರ್ತದೆ. ಚೆಲ್ಲಾಟ, ವಿನೋದ, ತಂಪೆರೆ, ತೃಪ್ತಿ ನೀಡು. ನಡುಗಡ್ಡೆ, ನೀರ ನಡುವಿರುವ ಚಿಕ್ಕ ಭೂಪ್ರದೇಶ ಅಥವಾ ನೀರಿನ ಮಧ್ಯದಲ್ಲಿರುವಂಥ ಒಂದು ಸಣ್ಣ ಪ್ಲೇಸನ್ನು ನಾವೇನು ಹೇಳ್ತೇವೆ ಅಂದರೆ ನಡುಗಡ್ಡೆ ಅಂತ ಹೇಳ್ತೇವೆ. ನೀರುಣಿಸು, ನೀರು ಹಾಕು, ಗಿಡಗಳಿಗೆ ನೀರು ಹಾಕು ಅಥವಾ ನೀರುಣಿಸು, ಆ ಥರದ ಸೆಂಟೆನ್ಸ್ ಬರುವಂಥದ್ದು. ಪ್ರತೀತಿ, ಪ್ರಸಿದ್ಧಿ ಅಥವಾ ಜನಜನಿತವಾಗುವಂಥದ್ದು, ಫೇಮಸ್ ಆಗುವಂಥದ್ದು, ಆ ಥರದ ಸೆಂಟೆನ್ಸ್ ಅಥವಾ ವರ್ಡ್ ಮೀನಿಂಗ್ಸ್. ಬಣ್ಣಗೆಡು, ಕಳಹೀನ ಅಥವಾ ಕಳೆಗೊಂದು, ಬೇಜಾರಾಗಿರು, ಅದಕ್ಕೂ ಹೇಳ್ತಾರೆ. ಮನೋಹರ, ಮನಸ್ಸಿಗೆ ಹಿತವಾದ, ತುಂಬ ಮನಸ್ಸಿಗೆ ಸಂಗೀತ ಎಲ್ಲ ಅಥವಾ ಸಾಂಗ್ ಕೇಳಿದಾಗ ನಮಗೆ ಒಂಥರ ಕಾಮ್ನೆಸ್ ಬರುತ್ತೆ ಅದು. ಮಿರುಗು, ಹೊಳೆಯುವುದು, ಶೈನಿಂಗ್, ಮೈದೆಳೆ, ಆಕಾರ ಹೊಂದು, ದೇಹ ಧರಿಸು. ಸೊರಗು, ಬಾಡು, ಕ್ಷೀಣವಾಗುವುದು ಅಥವಾ ಕ್ಷೀಣವಾಗುವು. ತಾಣ, ನೆಲೆ, ಜಾಗ. ಟೂರಿಸ್ಟ್ ಪ್ಲೇಸನ್ನು ಕೂಡ ತಾಣ ಅಂತ ಹೇಳ್ತಾರೆ ಅದು. ನೆಕ್ಸ್ಟ್, ಅಭಿಮಾನ, ಹೆಮ್ಮೆ, ಪ್ರೌಡ್. ಉಲ್ಲಾಸ, ಆನಂದ, ಲವಲವಿಕೆ. ಕಂಗೊಳಿಸು, ಕಣ್ಣಿಗೆ ಆನಂದವಾಗಿ ಕಾಣು ಅಥವಾ ಚಂದ ಕಾಣು ಅಂತ ಹೇಳ್ತಾರೆ. ನೋಡುವ ಕಣ್ಣಲ್ಲಿ ಅಂದ ಕಾಣ್ತದೆ ಅಂತ ಹೇಳ್ತೇವಲ್ಲ, ಆ ರೀತಿ. ಜೀವತಳೆ, ಜೀವಪಡೆ. ತೂರಾಟ, ಮೇಲಕ್ಕೆ ಚಿಮ್ಮುವ ಆಟ. ಗಾರ್ಡನಿಂಗಲ್ಲೆಲ್ಲ ಇರ್ತದಲ್ಲ ನೀರು, ಆ ಥರದ್ದು ತೂರಾಟ. ನಯನ, ಕಣ್ಣು, ನೇತ್ರ, ಅಕ್ಷಿ. ಎಷ್ಟೋ ಶಬ್ದಗಳಿದೆ. ನೊರೆ, ಸ್ವಲ್ಪ ಡಿಫ್ರೆಂಟ್ ಆದ ವರ್ಡ್, ನೋಡ್ಕೊಳ್ಳಿ. ನೊರೆ, ಬುರುಗು. ಪ್ರವಾಸಿ ತಾಣ, ಪ್ರವಾಸಿಗರು ಬರುವ ಜಾಗ. ಪ್ರವಾಸಿಗರು ಅಂದರೆ ವಿಸಿಟರ್ಸ್. ಬೋಳು ಮರ, ಎಲೆ ಸಂಪೂರ್ಣವಾಗಿರುವಂತಹ ಉದುರಿರುವ ಮರ. ರಾರಾಜಿಸು, ಪ್ರಕಾಶಿಸು, ಶೋಭಿಸು ಅಥವಾ ಮಿರುಗು. ಪ್ರಕಾಶ, ಲೈಕ್ ಎ ಸ್ಟಾರ್ಸ್ ಅಂತ ಹೇಳ್ತಾರೆ, ಆ ಥರ. ಹೊಂಬಣ್ಣ, ಚಿನ್ನದ ಬಣ್ಣ, ಯೆಲ್ಲೋಯಿಶ್ ಕಲರ್, ಶೈನಿಂಗ್ ಕಲರ್ಸ್ ಇದ್ದಾಗ ಹೇಳ್ತಾರೆ ಹೊಂಬಣ್ಣ ಅಂತ. ಚಿನ್ನದ ಬಣ್ಣ. ಸವರು, ಹಚ್ಚು ಅಥವಾ ಲೇಪಿಸು. ಸುಳಿ, ನದಿಯಲ್ಲಿ ನೀರು ವೃತ್ತಾಕಾರವಾಗಿ ತಿರುಗುವ ರೀತಿ. ನಿಮಗೆ ಗೊತ್ತೇ ಇದೆ, ನದಿ ನೀರು ಹೋಗ್ತಾ ಇದ್ದಾಗ ಕೆಲವೊಂದು ಪ್ಲೇಸಲ್ಲಿ ಸರ್ಕಲ್ ಆಗಿ ತಿರುಗ್ತಾ ಹೋಗ್ತಾ ಇದ್ದೇನೆ, ಆ ಪ್ಲೇಸನ್ನು ಸುಳಿ ಅಂತ ಹೇಳ್ತೇವೆ. ಉಸಿರೇ, ಹಸಿರೇ ನಮ್ಮುಸಿರು. ಗೊತ್ತಿರಬೇಕು ಎಲ್ರಿಗೂ. ಮರ ಗಿಡಗಳನ್ನು ಬೆಳೆಸಲೇಬೇಕು, ಅವು ನಮ್ಮ ಜೀವನಾಧಾರ. ಅವುಗಳಿಂದ ಜೀವ ಜಗತ್ತಿಗೆ ಆಕ್ಸಿಜನ್ ದೊರೆಯುತ್ತದೆ ಅಥವಾ ಆಮ್ಲಜನಕ ದೊರೆಯುತ್ತದೆ. ಗೊತ್ತಿದೆ, ಮರ ಗಿಡಗಳು ಫೋಟೋಸಿಂಥಸಿಸ್ ಮಾಡೋದ್ರಿಂದ ಅಲ್ಲಿ ಏನಾಗ್ತದೆ ಅಂದರೆ ಆಕ್ಸಿಜನನ್ನು ಲಿಬರೇಟ್ ಮಾಡ್ತದೆ ಅಥವಾ ಆಕ್ಸಿಜನನ್ನು ಹೊರಹಾಕುವುದರಿಂದ ನಮ್ಮ ಮನುಷ್ಯ ಕುಲಕ್ಕೆ ಉಸಿರಾಡಲಿಕ್ಕೆ ಆಮ್ಲಜನಕ ಸಿಗ್ತದೆ. ಹಾಗಾಗಿ ಏನೇ ಆಗಲಿ, ಏನೇ ಬರಲಿ, ಹಸಿರೇ ನಮ್ಮುಸಿರು. ಮರಗಿಡಗಳನ್ನು ಬೆಳೆಸಲೇಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ವ್ಯಾಕರಣ ಪಾಠ, ಅದರಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅಬ್ದುಲ್, ಅ. ಇಲಿಯಲ್ಲಿ ಇ. ಊರು, ಉ. ಓದಿಕ್ಯಾತ, ಓ. ಐರಾವತ, ಐ. ನಿಮಗೆ ಗೊತ್ತಿದೆ, ಸ್ವರಾಕ್ಷರ ಅಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಓ, ಔ, ಅಂ, ಅಹ. ಹಾಗಾಗಿ ಯಾವುದೇ ಪದಗಳಲ್ಲಿ ಕೂಡ
ಸ್ವರಾಕ್ಷರಗಳು ಅಂದರೆ ಆದಿಂದ ಅಹವರೆಗೆ ಬಂದಿದ್ದರೆ ಆ ಪದಗಳಲ್ಲಿರುವ ಸ್ವರಾಕ್ಷರವನ್ನು ಗುರುತಿಸಿ ಅಂತ ಕೇಳಬಹುದಾದಂಥ ಒಂದು ಕ್ವೆಶನ್. ಹಾಗಂತೇಳಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಕೇಳಬಹುದಾದಂಥ ಒಂದು ಕ್ವೆಶನಲ್ಲಿ ಇದಾಗಿರ್ತದೆ. ಇಷ್ಟೇ ಅಲ್ಲ, ತುಂಬ ಇದೆ, ಬಟ್ 6th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿರುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ಪ್ರಿಪರೇಷನ್ ಟೆಟ್ಟಿಗೆ ನಾವು ಪ್ರಿಪರೇಷನ್ ಮಾಡ್ತಾ ಇರಬೇಕಾದ್ರೆ 6th ಸ್ಟ್ಯಾಂಡರ್ಡಿಂದ ಹೋದರೆ ನಮಗೂ ಒಂದು ಗ್ರಿಪ್ ಇದೆ. ಅದಕ್ಕೋಸ್ಕರ ಯಾವುದೇ ಆಗಲಿ ಏನೇ ಆಗಲಿ ಟ್ರೈ ಮಾಡಿದ ನಂತರ ಅಷ್ಟೇ ಅಲ್ವಾ ನಮಗೆ ಸಕ್ಸಸ್ ಸಿಗುವಂಥದ್ದು. ಟ್ರೈ ಮಾಡೋದ್ರಲ್ಲಿ ಏನಿದೆ, ನಮಗೆಲ್ಲೋ ಹೋಗಿ ಟೆಕ್ಸ್ಟ್ ಬುಕ್ ಸಿಗಲ್ಲ, ಅದರ ಬದಲು ಈ ಥರ ಒಂದು ನೋಡಿಕೊಂಡ್ರೆ ಬೆಟರ್. ಕಮಿಂಗ್ ಟು ದಿ ಪಾಯಿಂಟ್, ಅನುಸ್ವಾರ ಮತ್ತು ವಿಸರ್ಗ ತುಂಬ ಇಂಪಾರ್ಟೆಂಟ್. ಅನುಸ್ವಾರ ಮತ್ತು ವಿಸರ್ಗಗಳನ್ನು ಯೋಗವಾಹಕಗಳು ಎಂದು ಕರೆಯುತ್ತಾರೆ. ಅವು ಸ್ವತಂತ್ರವಲ್ಲದ ಅಕ್ಷರಗಳು ಮತ್ತು ಸ್ವರಗಳು ಅಥವಾ ವ್ಯಂಜನದೊಂದಿಗೆ ಸೇರಿ ಉಚ್ಚಾರಾಂಶವನ್ನು ರೂಪಿಸುತ್ತದೆ. ಅನುಸ್ವಾರವನ್ನು ಅಂದರೆ 10 ಎಂದು ಬರೆಯಲಾಗುತ್ತದೆ ಮತ್ತು ವಿಸರ್ಗವನ್ನು 2 ಅಂತ ಹೇಳ್ತೇವಲ್ಲ, 2 ಡಾಟ್ ಅಥವಾ 2 ಸಣ್ಣ ಸಣ್ಣ ಸರ್ಕಲ್ಗಳ ಹಾಗೆ ಬರೆಯಲಾಗುತ್ತದೆ. ಅನುಸ್ವಾರ ವಿಸರ್ಗವನ್ನು ಯೋಗವಾಹಕಗಳೆಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಕ್ವೆಶನ್. 2 ಯೋಗವಾಹಕಗಳು, ಅದು ಮತ್ತು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಹೊಂಬಾಳೆ, ಅಲ್ಲಿ ಹೊಂ ಅಂತ ಬಂತು. ಕಂಗೊಳಿಸು, ಭಾಗಶ ಆದ ನಂತರ 2 ಬಂತು. ವಿರುದ್ಧ ಪದಗಳು ಇಂಪಾರ್ಟೆಂಟ್, ಯಾವ್ದು ಬೇಕಾದರೂ ಕೇಳಿರ್ಬೋದು, ಬಟ್ ನಾನು 6th ಸ್ಟ್ಯಾಂಡರ್ಡ್ನ ಈ ಚಾಪ್ಟರಿಂದ ಬಂದಿರುವಂಥದ್ದನ್ನು ನಿಮಗೆ ಹೇಳ್ತಾ ಇರುವಂಥದ್ದು. ಸುಂದರ, ಕುರೂಪ, ಮೆಲ್ಲಗೆ, ಜೋರು, ಬುಡ, ತುದಿ, ಅರ್ಥ, ಅನರ್ಥ, ಅಭಿಮಾನ, ದುರಭಿಮಾನ, ಸಂತೋಷ, ದುಃಖ. ವಿರುದ್ಧಾರ್ಥಕ ಪದಗಳೆಲ್ಲ ಕೆಲವೊಂದು ಬಾರಿ ತುಂಬ ಈಸಿದು ಕೇಳ್ತಾರೆ, ಕೆಲವೊಂದು ಬಾರಿ ಭಾರಿ ಕಷ್ಟದ್ದು, ನಮಗೆ ಕೇಳಿರೋದ ವರ್ಡ್ ಆಗಿರ್ತದೆ. ಹಾಗಾಗಿ ನಾವು ಪ್ರಿಪರೇಷನ್ ಮಾಡೋದು ಟೆಟ್ ಅಂತ ಅನಿಸಿದಾಗ ನಾವು ವೆರಿ ಬೇಸಿಕ್ ಕ್ಲಾಸಿಂದ ಸ್ವಲ್ಪ ಅದು ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಹೋದರೆ ಬೆಟರ್. ಯೂಟ್ಯೂಬಲ್ಲಿ ಎಷ್ಟೋ ಸಿಗ್ತದೆ, ದೊಡ್ಡ ವಿಷಯನೇ ಅಲ್ಲ. ಅದನ್ನು ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ನಾವು ಮಾತನಾಡುವ ಭಾಷೆ ಕನ್ನಡ, ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋ. ಏನು ಹೇಳ್ತಾರೆ ಅಂದರೆ ಕ ಖ ಆ ಇ ಉ ಋ ಎ ಐ ಒ ಔ ಇವು 13 ಸ್ವರಾಕ್ಷರಗಳು. ನಾವೇನು ಅಂದ್ಕೊಳ್ತೇವೆ ಅಂದರೆ ಕೂಡ ಸ್ವರಾಕ್ಷರಗಳು ಅಂತ ಅಂದ್ಕೊಳ್ತೇವೆ. ನೋ, ಅದಲ್ಲ. ಅದರಲ್ಲಿ ಅ ಇ ಉ ಋ ಎ ಓ ಇದು ಋಸ್ವ ಸ್ವರಗಳು, ಅಂದರೆ ಒಂದೇ ಸಲ ಹೇಳುವಂಥದ್ದು. ಆ ಈ ಊ ಆ ಥರದಗಳು ದೀರ್ಘಸ್ವರಗಳು. ಇನ್ನು ಮತ್ತು ಅಹವನ್ನು ಆಗಲೇ ಹೇಳಿದಾಗೆ 2 ಯೋಗವಾಹಕಗಳು, ಅದನ್ನು ಮತ್ತು ಅಹ ಎಂದು ಕರೆಯಲಾಗುತ್ತದೆ. ಅನುಸ್ವಾರ ಅಂದರೆ ವಿಸರ್ಗ ಅಂದರೆ ಅಹ, ಅದು 2 ಸೇರಿದಾಗ ಯೋಗವಾಹಕಗಳಾಗುತ್ತದೆ. ಕು ಘ ಘ ಞ ಈ ಥರ ಬರುವಂಥದ್ದು ವ್ಯಂಜನಾಕ್ಷರಗಳು. ಇನ್ನು ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರಗಳು ಅಂದರೆ ಆಗ ನಾನು ಹೇಳಿರುವಂತಹ ಆ ಸೇರಿದಾಗ ಖಗುಣಿತಾಕ್ಷರಗಳು ಅಥವಾ ಗುಣಿತಾಕ್ಷರಗಳು ಮಾಡಲ್ಪಟ್ಟಿದೆ. ಈ ಗುಣಿತಾಕ್ಷರಗಳು ನಾವು ನಮ್ಮ ಸ್ವರಾಕ್ಷರಗಳಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಆಗಿರ್ತದೆ ಕೂಡ. ಕ ಅ ಕ, ಕು ಆ ಖ ಕಾ, ಕು ಇ ಕಿ, ಖ ಈ ಕೀ, ಕು ಉ ಕು. ಇನ್ನೂ ತುಂಬ ಶಾರ್ಟಾಗಿ ಈಗ ಬಂದಿದೆ. ಏನು ಹೇಳ್ತೇವೆ ಅಂದರೆ ತಲೆಕಟ್ಟು, ಭಾಗಿಸು, ಕಿ ಉತ್ತರ, ಆ ಥರದ್ದು ಬರ್ತದೆ. ಅದು ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲದ ಕಾರಣ ಅದನ್ನು ಸ್ಕಿಪ್ ಮಾಡ್ತಾ ಹೋಗ್ತೇನೆ. ಪ್ರೈಮರಿ ಬೇಸಿಕ್ ಅಂದರೆ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಬರುವಂಥದ್ದು, ನಿಮಗೆಲ್ಲ ಗೊತ್ತಿರುವಂಥದ್ದು ನಾನು ಹೇಳ್ತೇನೆ.
ನೆಕ್ಸ್ಟ್ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರಗಳು ಎನ್ನುತ್ತಾರೆ. ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಅ ಪು ಫು ಅ, ಅಪ್ಪ. ಆ ಆದ ನಂತರ ಫಾವನ್ನು ಫು ಫು, ಯಾಕಂದ್ರೆ ಅಲ್ಲಿ 2 ಪಾದ ಕಾನ್ಸೆಪ್ಟ್ ಇರ್ತದೆ, ಅದಕ್ಕಾಗಿ. ನೆಕ್ಸ್ಟ್ ಚಾಪ್ಟರ್ ಪಾಠ 4, ನನ್ನ ದೇಶ ನನ್ನ ಜನ. ಇದು ಪದ್ಯ ಬರೆದವರು ಚೆನ್ನವೀರ ಕಣವಿ. ಅವರು ಗದಗ ಜಿಲ್ಲೆಯ ಹೊಂಬಾಳ ಗ್ರಾಮದಲ್ಲಿ 1928ರಲ್ಲಿ ಜನಿಸಿದ ಕವಿ. ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವರು. ಕಣವಿಯವರು ನಾಡಿನ ಮುಖ್ಯ ಕವಿಗಳಲ್ಲಿ ಒಬ್ಬರು. ನಗರದಲ್ಲಿ ನೆರಳು, ಕಾವ್ಯಾಗ್ನಿ, ಭಾವಜೀವಿ, ಆಕಾಶಬುಟ್ಟಿ, ಮಧುಚಂದ್ರ, ಮಣ್ಣಿನ ಮೆರವಣಿಗೆ, ದೀಪದಾರಿ, ಹೂವು ಹೊರಳುವುವು, ಸೂರ್ಯನ ಕಡೆಗೆ, ಇಂತಹ ಸುಮಾರು ವಿಷಯವನ್ನು ಪದ್ಯಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ತುಂಬ ಇದೆ. ಅಷ್ಟು ಮಾತ್ರ ಅಲ್ಲ, ಅವರ ಡೀಟೇಲ್ಸ್ ಬಗ್ಗೆ ಇನ್ನೂ ಸ್ಟಡೀಸ್ ಬೇಕು ಅಂದರೆ ನಾನು ಇಲ್ಲಿ ಸ್ಕ್ರಿಪ್ಟ್ ಹಾಕಿದ್ದೇನೆ. ಯಾವಾಗ ಹುಟ್ಟಿದ್ದಾರೆ, ಯಾವಾಗ ತೀರೋಗಿದ್ರು ಅಥವಾ ಎಕ್ಸ್ಪೈರ್ಡ್ ಆಗಿದ್ರು, ಆ ಥರ ತುಂಬ ಬರೆದು ಹಾಕಿದ್ದೇನೆ. ಆಕ್ಯುಪೇಷನ್ ಅವರೊಂದು ರೈಟರ್ ಆಗಿರೋದ್ರಿಂದ ನಮ್ಗೆ ತುಂಬ ಇಂಪಾರ್ಟೆಂಟ್, ಅದರ ಬಗ್ಗೆ ಹಾಕಿದ್ದೇನೆ, ನೋಡ್ಕೊಳ್ಳಿ. ಪದಗಳ ಅರ್ಥ: ಉಕ್ಕೇರು, ಹೆಚ್ಚಾಗು, ಜಾಸ್ತಿಯಾಗು, ಹೆಚ್ಚೆಚ್ಚಕು, ಒಕ್ಕಲು, ಬೇಸಾಯ, ಚಣ, ಕ್ಷಣ. ಇಂಪಾರ್ಟೆಂಟ್. ತತ್ಸಮ ತದ್ಭವದಲ್ಲೂ ಈ ಕಾನ್ಸೆಪ್ಟ್ ಬರ್ತದೆ. ನೆಲೆ, ವಾಸಸ್ಥಳ ಅಥವಾ ಆಶ್ರಯ. ಪ್ರಾಣ, ಉಸಿರು. ವರ್ತಮಾನ, ಪ್ರಸ್ತುತ ಸ್ಥಿತಿ ಅಥವಾ ಇಂದಿನ. ಋಣ, ಸಾಲ. ಕಳೆ, ಕಾಂತಿ. ಗಣ, ಶ್ರೇಷ್ಠ, ಮಹತ್ವ. ಪ್ರಾಚೀನ ಅಂದರೆ ಹಿಂದಿನ. ಭವಿಷ್ಯ, ನಾಳಿನ ಅಥವಾ ಮುಂದಿನ. ಸ್ವಚ್ಛಂದ, ಸ್ವತಂತ್ರವಾಗಿರು, ಸ್ವಚ್ಛಂದವಾಗಿರು ಅಂತ ಹೇಳ್ತೇವಲ್ಲ, ಆ ಥರ. ನೆಕ್ಸ್ಟ್ ವಿರುದ್ಧ ಪದ ಬರೆಯಿರಿ. ಮಾನ, ಅಪಮಾನ. ಗೊತ್ತಿರುವಂಥದ್ದೇ, ಅಪಮಾನ ಎದುರಿಸಿದವರಿಗಷ್ಟೇ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಕೂಡ ಟ್ರೈ ಅಗೇನ್ ಬರೆದು ಅಪಮಾನ ಎದುರಿಸಿ ಲೆಟ್ ವಿ ಫಿನಿಶ್ ಅವರ್ ಎಕ್ಸಾಮ್ ಆರ್ ಕ್ಲಿಯರ್ ಎಕ್ಸಾಮ್. ತತ್ಸಮ ತದ್ಭವ ತುಂಬ ಇಂಪಾರ್ಟೆಂಟ್. ನಮಗೆ ಗೊತ್ತೇ ಇರೋದಿಲ್ಲ, ಯೋಚನೆನೇ ಮಾಡಿರೋದಿಲ್ಲ ಇದೆಲ್ಲ ಇದಾಗಿರ್ತದ ಅಂತ. ಸೊ ಸ್ವಲ್ಪ ಇದರ ಬಗ್ಗೆ ಕಾನ್ಸಂಟ್ರೇಟ್, ಅರ್ಥ ಆದರೂ ನಮ್ಗೆ ಗೊತ್ತಾಗಿರ್ತದೆ. ತತ್ಸಮ ತದ್ಭವದಲ್ಲಿ ಸಿಂಪಲ್ ಆಗಿ ನಾವು ಮಿಸ್ಟೇಕ್ ಮಾಡ್ಕೊಳ್ಳುವಂಥದ್ದು, ಅದರ ಬಗ್ಗೆ ನಾನು ಹೇಳ್ತಾ ಇರೋದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ನೋಡಿ. 6th ಸ್ಟ್ಯಾಂಡರ್ಡಲ್ಲಿ ಋಣ, ಮುಖ, ಮೊಗ, ವರ್ಣ, ಬಣ್ಣ, 4 4, ಜನ್ಮ, ಜನ್ಮ, ಚಂದ್ರ, ಚಂದಿರ, ಮುಖ, ಮೊಗ, ಕ್ಷಣ, ಚಣ, ಈ ಥರದ ಪದಗಳಿದೆ. ಇನ್ನು ಪದಗಳನ್ನು ಬಿಡಿಸಿ ಬರೆಯಿರಿ. ಇದು ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಎಲ್ರಿಗೂ ಗೊತ್ತಿರುವಂಥದ್ದು. ಉಕ್ಕೇರಲಿ, ಉಕ್ಕು ಪ್ಲಸ್ ಏರಲಿ, ಭವಿಷ್ಯದೊಡಲಿಗೆ, ಭವಿಷ್ಯ ಪ್ಲಸ್ ಒಡಲಿಗೆ, ಎದ್ದೇಳಿ, ಎದ್ದು ಪ್ಲಸ್ ಏಳಿ. ಜೀವನದಲ್ಲಿ ಸಾಧಿಸುವವೆಡೆಗೆ ಸಾಗೋಣ. ಜೀವನ ಇರುವಂಥದ್ದು ಒಂದೇ ಜೀವನ, ಅದನ್ನು ಒಂದು ಸ್ವಲ್ಪ ಆದರೂ ಸಾಧಿಸುವಡೆಗೆ ಸಾಗೋಣ. ಸಿಗುವಂಥದ್ದು ಬಿಡುವಂಥದ್ದು ಆ ದೇವರೇ ಇಷ್ಟ. ಆದರೆ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಿದ್ದವರು ಎದ್ದೇಳಲೇಬೇಕು, ಎದ್ದು ನಿಂತ್ಕೊಂಡಿರ್ಲಿಕ್ಕಾಗಲ್ಲ. ಒಂದಲ್ಲ ಒಂದು ದಿನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಿದ್ದು ಬೀಳ್ತೇವೆ. ಹಾಗಾಗಿ ಜೀವನ ಅಂತ ಹೇಳುವಂಥದ್ದು ಏಳು ಬೀಳುವ ಆಗಿರುವ ಕಾರಣ ಜೀವನದಲ್ಲಿ ಸಾಧಿಸುವೆಡೆಗೆ ಸಾಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಶ್ರುತಿ ಪೇರಲ್. ಈ ಚಾನಲಲ್ಲಿ ನಿಮಗೆ ಟೆಟ್ ಮತ್ತು GPSTR ಎಕ್ಸಾಮ್ ರಿಲೇಟೆಡ್ ಯಾವುದೇ ಕ್ವೆಶನ್ಸ್ ಇದ್ದರೂ ನಿಮಗೆ ಮೆಸೇಜ್ ಡ್ರಾಪ್ ಮಾಡ್ಬೋದು, ನಾನು ಇದು ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಭಾಗ 1ರಿಂದ ಈ ಬಗ್ಗೆ ಈ ಚಾನಲಲ್ಲಿ ಟೆಟ್ ಮತ್ತು ಹೈಸ್ಕೂಲ್ ರಿಲೇಟೆಡ್ ನೋಟ್ಸ್ ಆಗಿರ್ಬೋದು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವತ್ತೂ ಇದ್ದರೆ ತುಂಬ ಒಳ್ಳೆಯದು ಅಂತ ನನ್ನ ಯೋಚನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್.